ಹೆಣ್ಣು ಅಂದ್ರೆ ಸಮಾಜದ ಕಣ್ಣು. ತಾಯಿಯಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ ಗಂಡಿನ ಸಂಪೂರ್ಣ ಜೀವನ ನಿರ್ವಹಿಸುವ ಜೀವವದು. ಇದೇ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಬೆಂಗಳೂರಿನ ಕೃಪಾನಿಧಿ ಸಮೂಹ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಹಾಯಿಸದಲ್ಲೆಲ್ಲ ಕಾಣ್ತಾ ಇರೋದು ಮಹಿಳಾ ಮಣಿಗಳು. ಬಣ್ಣ ಬಣ್ಣದ ಉಡುಗೆ, ಡಿಫ್ರೆಂಟ್ ಸ್ಟೈಲ್, ಸೀರೆಯುಟ್ಟು ಕ್ಯಾಟ್ವಾಕ್, ಇನ್ನು ವೈವಿಧ್ಯಮಯ ನೃತ್ಯ ರೂಪಕ, ವಿಭಿನ್ನ ಕಾರ್ಯಕ್ರಮ, ಚಂದದ ಉಡುಗೆ ತೊಟ್ಟು ಸಭಾಂಗಣದ ಅಂದವನ್ನ ಹೆಚ್ಚು ಮಾಡಿದ ಮಹಿಳೆಯರು ಎತ್ತ ನೋಡಿದ್ರು ಖುಷಿ. ಇದು ಬೆಂಗಳೂರಿನ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಸಂಭ್ರಮ. ಹೌದು, ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಚಿಕ್ಕ ಬೆಳಂದೂರಿನಲ್ಲಿರುವ ಕೃಪಾನಿಧಿ ಸಮೂಹ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಹಲ್ಯ ಫೌಂಡೇಶನ್ ಬೆಂಗಳೂರು ಚೇರ್ಮನ್ ಆಗಿರುವ ಶ್ರೀಮತಿ ಮಹಾಲಕ್ಷ್ಮಿಯವರು, ದೂರದರ್ಶನದ ಮಾಜಿ ನಿರ್ದೇಶಕರಾದ ನಿರ್ಮಲಾ ಎಲಿಗಾರ್ ಭಾಗಿಯಾಗಿದ್ರು. ಇನ್ನು ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಉಪಾಧ್ಯಕ್ಷರಾಗಿರುವ ಗೀತಾ ಸೇರಿ ಸಂಸ್ಥೆಯ ಸಿಬ್ಬಂದಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಉಪಾಧ್ಯಕ್ಷರಾದಂತಹ ಗೀತಾ ಮಾತನಾಡಿ, ಇಂದಿನ ಸಮಾಜದಲ್ಲಿ ಮಹಿಳೆಯರು ಸಲ್ಲಿಸುತ್ತಿರುವಂತಹ ಸೇವೆ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬೆಳಕು ಚೆಲ್ಲಿದ್ರು. Today we celebrated Women's Day in our college, which we wait for almost a year. Every woman is so participating and energizing this event like anything. And we all gather here, chill out here. It's like a festival. Then we also do lot of contributions related to service and all kind of things, whatever comes in our way. And we all are united, and we really look forward for this every year. And it's such an amazing to collectively gather, dance, and then share all our beautiful moments. This is such an amazing time. ಬಳಿಕ ಅಭಯ ಫೌಂಡೇಶನ್ನ ಚೇರ್ಮನ್ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಾತನಾಡಿ, ಸಮಾಜಕ್ಕೆ ಮಹಿಳಾ ಮಣಿಗಳು ಸಲ್ಲಿಸುತ್ತಿರುವ ಸೇವೆಯ ಕುರಿತು ವಿವರಿಸಿ ಹೇಳಿದ್ರು. ಅಲ್ಲದೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಹೆಣ್ಣು ಮಗಳ ಕಾರ್ಯವೈಖರಿ ಬಗ್ಗೆ ಶ್ಲಾಘಿಸಿದ್ರು. ಈ ದಿನ ನಾವು ಕೃಪಾನಿಧಿ ಕಾಲೇಜಿಗೆ ವುಮೆನ್ಸ್ ಡೇ ಫಂಕ್ಷನ್ಗೆ ಬಂದಿದ್ದೀವಿ. ಎಲ್ಲರೂ ಹೆಣ್ಣು ಅಂದ್ರೇ ಒಂದು ಸಂಭ್ರಮ. ಈ ಸಂಭ್ರಮ ಆಚರಣೆಗೆ ನಾನು ಎಲ್ಲರ ಜೊತೆಗೂಡಿ ಬರ್ತಾಯಿದ್ದೀನಿ. ನಾನು ನಿರ್ಮಲಾ ಎಲೆಗಾರು, ಗೀತಾ ನಾಗ್ಪಾಲು ಎಲ್ಲರೂ ಬಂದಿದ್ದೀವಿ. ಭಾಳ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದೀವಿ. ಹೆಣ್ಣಲ್ಲಿ ಆ್ಯಕ್ಚುಲಿ ಹಲವಾರು ರಾಜ್ಯದ ಉಡುಪುಗಳನ್ನು ಹಾಕಿ ಇವಾಗ ಫ್ಯಾಷನ್ ಶೋ ಅಂತ ಮಾಡಿದ್ರು. ಅದು ಭಾಳ ಖುಷಿ ಕೊಡ್ತು. ಇನ್ನು ಕಾರ್ಯಕ್ರಮದಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದು ಮಾತನ್ನ ಆರಂಭಿಸಿ, ಆಧುನಿಕ ಕಾಲಘಟ್ಟದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ಸಲ್ಲಿಸುತ್ತಿರುವ ಸೇವೆ ಬಗ್ಗೆ ಮೆಲುಕು ಹಾಕಿದ್ರು. ಸಾಧಕಿಯರನ್ನ ಕೊಂಡಾಡಿದ್ರು. ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕ ಇಲ್ಲ. ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಸ್ನೇಹಿತೆಯಾಗಿ, ಪ್ರೇಯಸಿಯಾಗಿ ಇಷ್ಟೆಲ್ಲ ಒಂದು ಪಾತ್ರಗಳನ್ನು ಮಾಡ್ತಾ ಶತಮಾನಗಳೇ ಕಳೆದೋಗಿದೆ ನಮ್ಮದು. ಒಟ್ನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೃಪಾನಿಧಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಅತಿಥಿಗಳು, ಕಾಲೇಜು ಸಿಬ್ಬಂದಿ ಸೇರಿದಂತೆ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರು. ಜಗಮಗಿಸುವ ವೇದಿಕೆಯಲ್ಲಿ ಬೆಕ್ಕಿನ ಹೆಜ್ಜೆ ಹಾಕೋದ್ರ ಜೊತೆಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಜರುಗಿತು. ಕ್ಯಾಮರಾ ಪರ್ಸನ್ ಶಂಕರರಾವ್ ಜೊತೆ ಸಂಪತ್ ವಂಡಾರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.